ಕ್ಷೇತ್ರದ ಮುಳಬಾಗಿಲು ತಾಲೂಕು ರೈತರಿಗೆ ಅರಣ್ಯ ಇಲಾಖೆ ಕೆಲವು ಸಿಬ್ಬಂದಿ ವರ್ಗದವರು ಗಂಭೀರ ಅನ್ಯಾಯದ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಬಯಸ್ತೀನಿ. ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸಭಾಧ್ಯಕ್ಷೆ, ಉತ್ತರವನ್ನು ಒದಗಿಸಿದ್ದಾರೆ. ಸುಮಾರು 4 ಬಾರಿ ಈ ಪ್ರಶ್ನೆ ಕೇಳಿದ್ದೆ. ಪುಣ್ಯ ಇವತ್ತು ನನಗೆ ಸಿಕ್ಕಿದೆ ನಿಮ್ಮ ಜೊತೆ ಮಾತಾಡಲಿಕ್ಕೆ. ನೀವು ಕರೆದು ನಾನು ಮಾತಾಡಿದಿರಿ, ಬಟ್ ಇವತ್ತು ನೇರವಾಗಿ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ನಿಮಗಿರ್ತಕ್ಕಂಥ ಸರ್ಕಾರದ ಬಗ್ಗೆ ಕಾಳಜಿ, ಸರ್ಕಾರದಲ್ಲಿ ಇದುವರೆಗೂ ಮಾಡ್ತಕ್ಕಂಥ ಕಾಳಜಿ, ಎಲ್ಲೋ ಒಂದು ಕಡೆ ನಿಮ್ಮ ಗಂಭೀರವಾದಕ್ಕಂಥ ಏನು ಮುಂದೆ ವಿಷನ್ ಇದೆ, ನಿಮ್ಮನ್ನು ನಿಮ್ಮ ಅಧಿಕಾರಿಗಳು ತಪ್ಪುದಾರಿಗೆ ಎಳಿತಾ ಇದ್ದಾರೆ ಅಂತ ನನ್ನ ಮನವಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದು ನಾವು ಇದು ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ನಾವು ಒತ್ತುವರಿ ಮಾಡಿಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಸಭಾಧ್ಯಕ್ಷರೇ. ನಮ್ಮ ಮಿನಿಸ್ಟರ್ ಒಂದು ಮಾತು ಕೇಳ್ತೀನಿ. ರಾತ್ರಿ 8 ಗಂಟೆಗೆ ಪೊಲೀಸ್ ಕರ್ಕೊಂಡೋಗಿ ತೆರವುಗೊಳಿಸೋದು ಇದೇನಂತಾರೆ? ಇದು ದೌರ್ಜನ್ಯ ಅಂತ ಕರೆಯಲ್ವಾ? ಇವತ್ತು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಅವ್ರ ಜೊತೆಯಲ್ಲಿ KDP ಮೀಟಿಂಗಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ನಾವು ಎಲ್ಲ ಶಾಸಕರು ಒಟ್ಟುಗೂಡಿ ಇದು ಅನ್ಯಾಯ ಆಗಬಾರ್ದು, ಸರ್ಕಾರ ಒಂದು ಆದೇಶ ಬರೋ ತನಕ ತಾವು ತಡೆ ಹಿಡಿ ಅಂತ DFO ಹೇಳಿದ್ರು ಕೂಡ ನಮ್ಮನ್ನು ಅತಿ ಮೀರಿ ನಾವು ಶಾಸಕರಿಂದ ಗೌರವ ಕೊಡದೆ ಅತಿ ಮೀರಿ ಒಂದು ದೌರ್ಜನ್ಯಕ್ಕೆ ಒಳಗಾಗ್ತಾರಲ್ವಾ, ಇದನ್ನು ಏನಂತ ಕರೀತಾರೆ? ಇದು ನನ್ನ ಮುಳಬಾಗಿಲು ತಾಲೂಕಿನ ಒಬ್ಬನ ಸಮಸ್ಯೆ ಅಂತ ನಾನು ಮಾತಾಡ್ತಾ ಇಲ್ಲ. ಇಡೀ ಕೋಲಾರ ಜಿಲ್ಲೆದ ಎಲ್ಲ ರೈತರು ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಇವತ್ತು ಏನಾಗಿದೆ ಅಂತಂದ್ರೆ, ಇಡೀ ಸರ್ಕಾರನೇ ಒಂದು ಕಡೆ ಇದ್ದಾಗ ನಿಮ್ಮ ಅರಣ್ಯ ಇಲಾಖೆನೇ ಒಂದು ಕಡೆ ಇದೆ. 90-80 ವರ್ಷದಿಂದ ಅದಿಂದಿರ್ತಕ್ಕಂಥ ಜಮೀನುಗಳನ್ನ ಏಕಾಏಕಿ ಇದು ಅರಣ್ಯ ಇಲಾಖೆ ಬರ್ತಾ ಇದೆ ಅಂತ ಕಿತ್ಕೊಳ್ಳೋದು ಇದು ಯಾವ ಧರ್ಮ ಅಂತ ನಾನು ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ. ಇವತ್ತು ನನ್ನ ಕ್ಷೇತ್ರದ ಒಂದು ಊರು ಶೆಟ್ಬಾಳ್ಕಲ್ ಅಂತ ಒಂದು ಊರು, ಇವತ್ತು ಸರ್ವೆ ನಂಬರ್ 73-72ರಲ್ಲಿ ಗೋಮಾಳ ಜಮೀನು 22 ಎಕರೆ ಇದೆ. 90-80 ವರ್ಷಗಳಿಂದ ಕೊಟ್ಟಿದ್ದಾರೆ, ಗೋಮಾಳ ಜಮೀನು ಕೊಟ್ಟಿದ್ದಾರೆ, ಪಾಣಿ ಹೊಡ್ತಿದೆ, ರೈತರು ಅಧೀನದಲ್ಲಿದ್ದಾರೆ. ಅಲ್ಲಿ ಸ್ಕೂಲ್ ಇದೆ, ಒಂದು ಅಂಗನವಾಡಿ ಇದೆ, ಎಲ್ಲ ರೀತಿ ಇದ್ರೂ ಕೂಡ ರಾತ್ರಿ 8 ಗಂಟೆಗೆ ಹೋಗ್ಬಿಟ್ಟು ನಂದು ಅಂತ ಕಿತ್ಕೊಳ್ತಕ್ಕಂಥ ಧರ್ಮ ಇದೆಯಲ್ಲ, ಇದು ಯಾವ ಮಟ್ಟಕ್ಕೆ ಸರಿ ಅಂತ ನಾನು ಕೇಳ್ತೀನಿ. ಯಾಕಂದ್ರೆ ಇದೀ ನಮ್ಮ KDPದಲ್ಲಿ ನಮ್ಮ ನೋವನ್ನು ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ವಿ, ಎಲ್ಲ ಶಾಸಕರು ಹೇಳಿದ್ವಿ, ಆ ಎಮ್ಮನ್ ಕರೆದು ಮಾತಾಡಿದ್ವಿ, DFN ಕರೆದು ಮಾತಾಡಿದ್ವಿ. ಸದ್ಯಕ್ಕೆ ಸಾಕು ನಿಲ್ಲಿಸಿ, ಸರ್ಕಾರದಿಂದ ಆದೇಶ ಬರ್ತಕ್ಕಂಥ ನಿಲ್ಲಿಸಿ ಅಂತಂದ್ರು ಕೂಡ ನಮ್ಮನ್ನು ಅತಿ ಮೀರಿ ಕೂಡ ಅಮ್ಮ ಹೋಗ್ತಿದ್ರು ಅಂತಂದ್ರೆ ಇದು ನಮಗೆ ಶಾಸಕರಾಗಿ ಒಬ್ಬ ಜಿಲ್ಲಾ ಉಸ್ತುವಾರಾಗಿ ಅವ್ರಿಗೆ ಮರ್ಯಾದೆ ಇಲ್ವಾ? ಯಾಕಂದ್ರೆ ಸುಮಾರು ವರ್ಷಗಳಿಂದ ಇದು ಕಾಟ ಆಗ್ತಾ ಇದೆ. ಇದು ನಾನೊಬ್ಬಂದಲ್ಲ, ನನ್ನ ತಾಲೂಕದಲ್ಲ, ಎಲ್ಲಾ ತಾಲೂಕಲ್ಲೂ ಇದೇ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಒಂದು ಗಮನ ತಂದಿದ್ದೆ ನಮ್ಮ ಸಚಿವರಿಗೆ. ಅಣ್ಣ, ಅನ್ನಳ್ಳಿ ಸರ್ವೆ ನಂಬರ್ 117, 118, 119 25 ಎಕರೆ ಜಮೀನನ್ನ ಒಂದು ಕ್ರೀಡಾಂಗಣಕ್ಕೆ ಅಲಾಟ್ ಮಾಡಿದ್ವಿ. ಇವತ್ತು ಯಾರೋ ಒಂದು ಗುಜರಾತ್ ಕಂಪ್ನಿಯವರು ನಮ್ಮ ಕುಮಾರಸ್ವಾಮಿ ಕಡೆ, ನಮ್ಮ ಅಣ್ಣ ಕಡೆಯಿಂದ ಒಂದು 25 ಕೋಟಿ ಹಣ ಬಿಡುಗಡೆ ಮಾಡ್ಕೊಂಡ್ ಬಂದಾಗ ಏಕಾಏಕಿ ಒಬ್ಬ ಶಾಸಕರು ಗೊತ್ತಿಲ್ಲದೆ ಇವ್ರು ಏನಾಗ್ತದೆ, ಇಲ್ಲಿ ಬಾವಲಿ ಓಡ್ತಿದೆ, ಕೊಡ್ಲಿಕ್ಕೆ ಆಗಲ್ಲ ಅಂತ ಒಂದು ನಿಮಗೆ ಲೆಟರ್ ಕಳಿಸ್ತಾರೆ. ಇದು ಯಾಕೆ ನಮ್ಗೆ ಅರ್ಥ ಆಗ್ತಾರೆ? ಎಲ್ಲಿ ಹೋಗ್ತಿದೆ ಅರ್ಥ ಆಗ್ತಲ್ಲ. ನಿಮಗಿರ್ತಕ್ಕಂಥ ಕಾಳಜಿ ನಿಮ್ಮ ಅಧಿಕಾರಿಗೆ ಯಾಕೆ ಬರ್ತಾ ಇಲ್ಲ ಅಂತ ಅರ್ಥ ಆಗ್ತಲ್ಲ ನಮಗೆ. ಇವತ್ತು ನಾವು ಈ ಸರ್ಕಾರದಲ್ಲಿ ನೀವು ಸಚಿವರಾಗಿದ್ರು ಕೂಡ, ನಾವು ಶಾಸಕರಾದ್ರು ಕೂಡ, ದಿನ ಬೆಳಗ್ಗೆ ಆದ್ರೂ ಕೂಡ ರೈತರ ಸಮಸ್ಯೆ ಇದಾಗ್ತಾ ಇದ್ರೆ ಇದೆಲ್ಲ ಒಂದ್ ಕಡೆ ನಮ್ಗೆ ಅವಮಾನ ಆಗ್ತಾ ಇದೆ. ನೀವು ಅರ್ಥ ಮಾಡ್ಕೊಬೇಕು. ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಅಡ್ಡಿಪಡಿಸ್ತಾ ಇಲ್ಲ. ನಮ್ಮ ಏನು ಜಂಟಿ ಸರ್ವೆ ಮಾಡಿ, ಯಾಕಂದ್ರೆ ನಮ್ಮ ಇವರು ಮತ್ತು ನೀವು ಜಂಟಿ ಸರ್ವೆ ಮಾಡಿ ಅದಿಂದಲ್ಲಿ ಕರ್ನಾಟಕ ನೀವು ನಿಮ್ದೇ ಆಗಿದ್ರೆ, ಏನೋ ಅರಣ್ಯ ಇಲಾಖೆ ಆಗಿದ್ರೆ ಒಂದು ನೋಟಿಸ್ ಕೊಟ್ಟು, ಇಲ್ಲ ಅವ್ರಿಗೆ ರೈತರಿಗೆ ಒಂದು ಟೈಮ್ ಕೊಟ್ಟು ರೈತರ ಬೆಳೆ ಹಾಳಾಗ್ದಂಗೆ ಮಾಡ್ತಕ್ಕಂಥ ಧರ್ಮ ತಗೋಬೇಕು ಅಂತ ನನ್ನ ಮನವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅರಣ್ಯ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇವತ್ತು ಭೂಭಾಗದ ಸುಮಾರು 33% ಅರಣ್ಯ ಇರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ 21% ಅರಣ್ಯ ಇದೆ. ಕೋಲಾರಿನಲ್ಲಿ ಸುಮಾರು 50,000 ಹೆಕ್ಟೇರ್ ಅರಣ್ಯ ಪ್ರದೇಶ ಇದೆ, 7% ಅರಣ್ಯ ಇದೆ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 9,860 ಎಕರೆ ಜಮೀನು ಅಕ್ರಮವಾಗಿ ಅರ್ಧ 5,000 ಎಕರೆ ಮಂಜೂರಾತಿ ಆಗಿದೆ. ಸುಮಾರು 4,000ಗಿಂತಲೂ ಹೆಚ್ಚಿನ ಒಂದು ಜಮೀನು ಒತ್ತುವರಿಯಾಗಿದೆ. ಈ ಎಲ್ಲೆಲ್ಲಿ ಒತ್ತುವರಿ ಆಗಿದ್ದಂಥ ಪ್ರಕರಣಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಗೌರವಾನ್ವಿತ ಸದಸ್ಯರು ಏನೊಂದು ಪ್ರಶ್ನೆ ಮಾಡಿದ್ದಾರೆ, ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೋಲಾರ ಪ್ರಾದೇಶಿಕ ಅರಣ್ಯ ವಿಭಾಗ ವ್ಯಾಪ್ತಿಯ ಬಂಗಾರಪೇಟೆ ವಿಭಾಗದ ಮುಳಬಾಗಿಲು ಅರಣ್ಯ ವಲಯದ ಕಾಶಿಪುರ ಅರಣ್ಯ ಪ್ರದೇಶವು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇವತ್ತು ನಂಬರ್ 10947 FT ದಿನಾಂಕ 29/5/1896ರಂತೆ ಅಧಿಸೂಚಿತ ಅರಣ್ಯ ಪ್ರದೇಶವಾಗಿದ್ದು, ಇದು ನಮ್ಮ ಗಮನಕ್ಕೂ ನೋಟಿಫಿಕೇಶನ್ ಎಲ್ಲ ಕಳಿಸ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳ್ತೇನೆ. ಇದು 1890ರಲ್ಲಿ ಅಧಿಸೂಚಿತ ಅರಣ್ಯ ಅಂತೇಳಿ ಹೇಳಿ ಈಗಾಗಲೇ ಅಧಿಸೂಚನೆ ಆಗಿದೆ. ಅಧಿಸೂಚಿತ ಅರಣ್ಯ ಅಂತ ಹೇಳಿದ್ರೆ ಇದು ಮೀಸಲು ಅರಣ್ಯ. ಮೀಸಲು ಅರಣ್ಯ ಒಂದು ಸಲ ಘೋಷಣೆ ಆಯಿತು ಅಂತ ಹೇಳಿದ್ರೆ ಆ ಮೀಸಲು ಅರಣ್ಯ
ಯಾವುದೇ ಅರಣ್ಯವಲ್ಲದ ಕೆಲಸ ಕಾರ್ಯಗಳಿಗೆ FC ಇಲ್ಲದೆ ತಿರುವಳಿ ಇಲ್ಲದೆ ರಾಜ್ಯ ಸರ್ಕಾರದ್ದು ಕೊಡ್ಲಿಕ್ಕಾಗಲ್ಲ, ಕೇಂದ್ರ ಸರ್ಕಾರನೂ ಕೊಡ್ಲಿಕ್ಕಾಗಲ್ಲ. ಇದಕ್ಕೆ ನಿಯಮಾವಳಿಗಳಿದೆ. ಕಾಲ ಕಾಲಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಇದ್ರ ಬಗ್ಗೆ ತೀರ್ಪನ್ನು ಕೊಟ್ಟಿದೆ. ಇವತ್ತಿಗೆ ಇತ್ತೀಚೆಗೆ ಇನ್ನೊಂದು ತೀರ್ಪು ಬಂದಿದೆ. ಆ ತೀರ್ಪಿನಲ್ಲಿ ಒಂದು ವೇಳೆ ಅಧಿಸೂಚಿತ ಅರಣ್ಯ ಅಂತ ಆಗಿದ್ದರೆ ಆ ಅರಣ್ಯ ಪ್ರದೇಶ ಕಂದಾಯ ಇಲಾಖೆಯ ಹೆಸರಿನಲ್ಲಿ ಇದ್ದರೆ, ಅದು ಏನಾದರೂ ಅಕ್ರಮವಾಗಿ ಇವತ್ತು ಗ್ರ್ಯಾಂಟ್ ಆದರೆ ಅಥವಾ ಒತ್ತುವರಿ ಆಗಿದ್ರೆ ಅಂಥದ್ದು ಒಂದು ವಿಶೇಷ ತನಿಖಾ ತಂಡ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಅದು ವಾಪಸ್ ಮತ್ತೆ ಅರಣ್ಯಕ್ಕೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಲಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಾದ್ಯಂತ ಬೆಂಗಳೂರು ಸೇರಿಕೊಂಡು ಈಗಾಗಲೇ ಬೆಂಗಳೂರಲ್ಲಿ ಸಹಿತ ಸುಮಾರು 250 ಎಕರೆ 10,000 ಕೋಟಿ ರೂಪಾಯಿ ಮೌಲ್ಯದ ಅರಣ್ಯ ಒತ್ತುವರಿ ಆಗಿದ್ದಂಥದ್ದು ನಾವು ತೆರವುಗೊಳಿಸಿದ್ದೇವೆ. ಅರಣ್ಯ ಅಂತೇಳಿ ಆಗಿದೆ. ಈಗ ಸುಮಾರು 30-40 ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳುವ ಅರಣ್ಯ ಪ್ರದೇಶ ಒತ್ತುವರಿ ಬೆಂಗಳೂರಿನಲ್ಲಿ ಆಗಿದ್ದಂಥದ್ದು ಈಗ ವ್ಯಾಜ್ಯ ನಡೀತಾ ಇದೆ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ. ಈಗ ಏನು ರಾತ್ರೋರಾತ್ರಿ ಏಕಾಏಕಿ ಬರುವಂಥದ್ದಿದೆ, ಅದಕ್ಕೆ ಅವಕಾಶ ಇಲ್ಲ. ಇವತ್ತು ಇಂಥ ಪ್ರಕರಣಗಳು, ಈ ಪ್ರಕರಣಗಳಲ್ಲಿಯೂ ಸಹಿತ ತಾವೇನು ಕೇಳಿದಿರಿ, ಪ್ರಶ್ನೆ ಕೇಳಿದ್ದಂಥದ್ದು, ಇವತ್ತು ಕುಮದೇನಹಳ್ಳಿ, ಶೆಟ್ಟಿಬನಕನಹಳ್ಳಿ, ಅತ್ತಿಕುಂಟೆ, ಹೀಗಾಗಿ ಎಲ್ಲ ಕಡೆ ಅಧಿಸೂಚನೆ ಆಗಿದ್ದಂಥದ್ದು 351 ಎಕರೆ. ಈ 351 ಎಕರೆಯಲ್ಲಿ ಸುಮಾರು ಒತ್ತುವರಿಯಾದ ಅರಣ್ಯ ಪ್ರದೇಶ 25 ಎಕರೆ. 25 ಎಕರೆ ಒತ್ತುವರಿ ಆಗಿದಂಥದ್ದು ನಮ್ಮ ಇಲಾಖೆ ಕಡೆಯಿಂದ ನನಗೆ ಬಂದ ಮಾಹಿತಿ ಪ್ರಕಾರ, ನನಗೆ ಕೊಟ್ಟ ಮಾಹಿತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ತಮಗೆ ಬೇಕಾದರೆ ನಾನು ಕರೆಸ್ತೊಂದು ಸಭೆ ಮಾಡ್ತೀನಿ. ಇವತ್ತು ನನಗೆ ಕೊಟ್ಟ ಮಾಹಿತಿ ಪ್ರಕಾರ ಈ 25 ಎಕರೆ ಏನು ಒತ್ತುವರಿ ಆಗಿದ್ದಂಥದ್ದು ಆ ಒತ್ತುವರಿದಾರರಿಗೆ ನೋಟಿಸ್ ಕೊಡಲಾಗಿದೆ. ಅದಾದ್ಮೇಲೆ ಕೆಲವೊಂದು ಒತ್ತುವರಿದಾರರು ಇವತ್ತು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಡಿಸ್ಮಿಸ್ ಮಾಡಿದೆ. ಕೋರ್ಟ್ ಡಿಸ್ಮಿಸ್ ಮಾಡಿದ ಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ತೆರವು ಮಾಡೋಕ್ಕಿಂತ ಪೂರ್ವದಲ್ಲಿ ಏನು ನಿಯಮ ಇದೆ 64A ಮಾಡುವಂಥದ್ದು, 64A ನಿಯಮ ಮಾಡುವಂಥದ್ದು ACFಗಳು ಮಾಡ್ತಾರೆ. ACFಗಳು ಮಾಡಿದ ಮೇಲೆ ಮುಂದೆ ಮತ್ತೆ CFಗೆ ಅವರು ಅಪೀಲ್ ಹೋಗ್ಬೋದು. ಅಪೀಲ್ ಹೋಗ್ಲಿಕ್ಕೂ ಅವಕಾಶ ಕೊಡಲಾಗಿದೆ. ಅಪೀಲ್ ಅವ್ರು ಹೋಗಿದ್ದಂಥ ಸಂದರ್ಭದಲ್ಲಿ ಅಪೀಲ್ ಸಹಿತ ಡಿಸ್ಮಿಸ್ ಆದ ನಂತರ ಅವರಿಗೆ ಮಾಹಿತಿಯನ್ನು ಕೊಟ್ಟು ಈ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಕಾನೂನುಬದ್ಧವಾಗಿ ನಿಯಮಾನುಸಾರವೇ ಒತ್ತುವರಿ ತೆರವು ಮಾಡಲಾಗಿದೆ. ಇದು ಮುಂದಿನ ಪೀಳಿಗೆ ಹಿತದೃಷ್ಟಿಯಿಂದ ಮಾಡಿದಂಥದ್ದು. ಸುಮಾರು ರಾಜ್ಯದಲ್ಲಿ ಲಕ್ಷಾಂತರ ಅಂದರೆ ಇವತ್ತು ನಾವು ಅರಣ್ಯ ಉಳಿಸುವಂಥದ್ದು ಬಹಳ ಅವಶ್ಯಕತೆ ಇದೆ. ಆದಾಗ್ಯೂ ಮಾನ್ಯ ಸದಸ್ಯರೇನು ಹೇಳಿದ್ದಾರೆ, ಅಧಿಕಾರಿಗಳು ಏಕಾಏಕಿಯಾಗಿ ಬರ್ತಾರೆ ಅಥವಾ ಯಾರ ಗಮನಕ್ಕೂ ತರೋದಿಲ್ಲ, KDPಯಲ್ಲಿ ಚರ್ಚೆ ಆಗಿದೆ ಅಥವಾ ಶಾಸಕರ ಗಮನಕ್ಕೂ ತರೋದಿಲ್ಲ ಅನ್ನುವಂಥದ್ದು ಏನು ಕಾಯ್ದೆ ಕಾನೂನು ನಿಯಮಗಳು ಅವೆಲ್ಲವನ್ನು ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೇನೆ. ಇಂಥ ಪ್ರಕರಣಗಳಲ್ಲಿ ಮೊದಲೇ ಹೋಗಿ ಜನಪ್ರತಿನಿಧಿಗಳೇ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಇವತ್ತು ಕಾನೂನು ಮಾಡಿದಂಥವ್ರು ಇವತ್ತು ನಾವೆಲ್ಲ ಇದ್ದೇವೆ. ಕಾನೂನಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ಇಲ್ಲಿ ನಾವೇ ಮಾಡಬೇಕಾಗತ್ತೆ, ಅಥವಾ ಲೋಕಸಭೆಯಲ್ಲಿ ಮಾಡಬೇಕಾಗತ್ತೆ, ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವೇ ಹೋಗಿ ಒಂದು ಅಪೀಲನ್ನು ಆಗುತ್ತೆ. ಅವರು ಕಾಯ್ದೆ ನಿಯಮ ಕಾನೂನು ರೀತಿಯ ಅತಿಕ್ರಮಣ ತೆರವು ನಡೆದಿದೆ. ಮತ್ತೆ ತಾವು ಹೇಳಿದ್ದೀರಿ ಜಾಯಿಂಟ್ ಸರ್ವೆ ಮಾಡಿದ್ದಾರೆ, ಜಂಟಿ ಸಮೀಕ್ಷೆನೂ ಆಗಿದೆ. ಇವತ್ತು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಮೋಜನಿ ಇವು ಮೂವರು ಕೂಡಿ ಜಂಟಿ ಸರ್ವೆನೂ ಮಾಡಿ ಜಂಟಿ ಸರ್ವೆ ಮ್ಯಾಪ್ ಸಹಿತ ಕೊಟ್ಟಿದ್ದಾರೆ. ಆ ಮ್ಯಾಪ್ ಕೊಟ್ಟ ನಂತರ ಇವತ್ತು ಯಾವುದು ಅರಣ್ಯವಲ್ಲದ ಪ್ರದೇಶದಲ್ಲಿ ಇವತ್ತು ಅರಣ್ಯ ತೆರವು ಮಾಡಿದ್ದಾರೆ ಅಂತ ತಾವು ಶಾಸಕರ ಗಮನದಲ್ಲಿದೆ. ಆದರೆ ಅರಣ್ಯವಲ್ಲದ ಪ್ರದೇಶದಲ್ಲಿ ಯಾವುದೇ ರೀತಿಯ ತೆರವು ಕಾರ್ಯಾಚರಣೆ ಆಗಿಲ್ಲ. ಅಂಥ ಪ್ರಕರಣಗಳೇನಾದರೂ ಆಗಿದ್ರೆ ತಮ್ಮ ಹತ್ರ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇವತ್ತು ನಿಮ್ಮಲ್ಲಿ ಎವಿಡೆನ್ಸ್ ಇದ್ದರೆ ನಾನು ಸೂಕ್ತ ಕ್ರಮ ತೆಗೆದುಕೊಳ್ತೇನೆ. ಉತ್ತರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಸೊಗಸಾಗಿ ಹೇಳಿದ್ದಾರೆ, ಒಪ್ಕೊಂತೀನಿ. ಎಲ್ಲೋ ಒಂದು ಕಡೆ ತಮ್ಮ ಅಧಿಕಾರಿಗಳು ತಮ್ಮನ್ನ ಗಮನ ಬೇರೆ ಕಡೆ ಸೆಳೀತಾ ಇದ್ದಾರೆ. ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಕಳೆದ ವರ್ಷದಲ್ಲಿ 4.5 ಕೋಟಿ ಅಮೌಂಟ್ ಡ್ರಾ ಮಾಡಿದ್ದಾರೆ. ನಾನು ಪ್ರಶ್ನೆ ಕೇಳಿದೆ, ಏತಕ್ಕೋಸ್ಕರ ಡ್ರಾ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದೆ. ಅದು ಉತ್ತರ ಕೊಟ್ಟಿದ್ದಾರೆ. ಒಂದೊಂದು ಗಿಡ ಮೇಂಟೈನ್ ಮಾಡ್ಲಿಕ್ಕೆ 55,000 ರೂಪಾಯಿ ನಾವು ಡ್ರಾ ಮಾಡಿದೀವಿ ಅಂತ ಹೇಳ್ತಾರೆ. ಇವತ್ತು ಕೆಲವು ಅಧಿಕಾರಿಗಳು ಯಾವ ರೀತಿ ನಿಮ್ಮನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತಂದ್ರೆ, ನಾನೊಬ್ಬ ಶಾಸಕನಾಗಿ ಹೇಳ್ತೀನಿ, ಯಾಕಂದ್ರೆ ನಮ್ಮನ್ನು ಕಂಟ್ರೋಲ್ ಮಾಡಕ್ ಹೋಗ್ತಾ ಇಲ್ಲ, ನಮಗೆ ಕಂಟ್ರೋಲ್ ತಪ್ಪು ಹೋಗ್ತಿದ್ದಾರೆ. KDP ಮೀಟಿಂಗಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ನೀವನ್ನ ಅರಣ್ಯ ಇಲಾಖೆ ತಗೊಂಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಗೋಮಾಳ ಜಮೀನು 22 ಎಕರೆ ಜಮೀನನ್ನ ಕೊಟ್ಟು 30 ವರ್ಷ ಆಗಿದೆ.
ಪಾಣಿ ಬರ್ತಾ ಇದೆ, ರೈತರು ಬೆಳೆ ಹಾಕಿದ್ದಾರೆ. ಅಟ್ಲೀಸ್ಟ್ ನಿಮ್ಮದೇ ಆಗಿದ್ದಾಗ ರೆವಿನ್ಯೂ ಇಲಾಖೆ ಮತ್ತು ನಿಮ್ಮ ಅರಣ್ಯ ಇಲಾಖೆ ಜಂಟಿ ಸರ್ವೆ ಮಾಡಿ ಅದು ನಿಮ್ಮದೇ ಆಗಿದ್ರೆ, ನಿಮ್ಮ ಜಮೀನು ನಿಮ್ಮದೇ ಆಗಿದ್ರೆ ಒಂದು ನೋಟಿಸ್ ಕೊಟ್ಟು ಆ ಬೆಳೆ ಆದಮೇಲೆ ತಗೊಂಡ್ರೆ ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ. ಇದು ನನ್ನ ಕಳಕಳಜಿ ಮನವಿ. ಇವತ್ತು ಏನಾಗಿದೆ ಅಂದರೆ ದುಡ್ಡು ಕೊಟ್ಟರೆ NOC ಬೇಗ ಸಿಗ್ತಾ ಇದೆ, ದುಡ್ಡು ಕೊಡ್ದವ್ರೆ ಅಳಿಸ್ತಾ ಇದ್ದಾರೆ. ಇವತ್ತು ಅಳಿಸ್ತಾ ಇದ್ದಾಗ ಜನ ಎಲ್ಲಿ ಹೋಗ್ತಾರೆ? MLA ಮನೆಗೆ ಬರ್ತಾರೆ. ನಾನು ಕೇಳಿದಾಗ ಈ ಆರೋಪ ಹೇಳ್ತಾರೆ DCF ಮನೆ ಕಣ್ಣಿಕ್ತಾರೆ, ಅವ್ರು ಕೊಡ್ತಾ ಇಲ್ಲ ಅಂತ. ಅವ್ರು ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾ ಇದ್ದಾರೆ. ಇದೇನಾಗಿದೆ ಅಂದರೆ ಇಬ್ಬರು ಹೆಣ್ಮಕ್ಳ ಜೊತೆ ಈ ಕೋಳಿ ಜಗಳ ಆಗ್ಬಿಟ್ಟಿದೆ ನಂತ. ಇವತ್ತು ಕೋಳಿ ಜಗಳ ಆಗ್ಬಿಟ್ಟಿದೆ. ದಯವಿಟ್ಟು ನಿಮಗೊಂದು ಕಳಕಳಜಿ ಮನವಿ ಇದೆ ಇಲಾಖೆ ಬಗ್ಗೆ. ಇಂಥದಕ್ಕೆಲ್ಲ ಗಂಭೀರವಾಗಿ ಪರಿಗಣಿಸಿ. ನಾನು ಎಲ್ಲೋ ಒಂದು ಕಡೆ 25 ಎಕರೆ ಜಮೀನಲ್ಲಿ ಕ್ರೀಡಾಂಗಣ ಬೇಕಂತ ತಗೊಂಬಂದಿದ್ರೆ ನನ್ನ ಗಮನಕ್ಕೂ ಬರದೆ, ತಮ್ಮ ಗಮನಕ್ಕೆ ಬಂದಿದ್ದು ನಾನು ಕೊಟ್ಟಿದ್ದೀನಿ, ನನ್ನ ಗಮನಕ್ಕೂ ಬರದೆ ಇದು NOC ಕೊಡಲ್ಲ ಅಂತಂದ್ರೆ ಇದು ನಮ್ಗೆ ಏನು ಬೆಲೆ ಸಿಗ್ದಂಗೆ? MLAಗೆ ತಾವು ಒಂದು ಆಸೆ ಇದೆ, ಜನಪ್ರತಿನಿಧಿ ನಾವು ಎಲ್ಲೋಗ್ಬೇಕು? ಇಂಥದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ದಯವಿಟ್ಟು ಆದಷ್ಟು ಬೇಗ ಕೋಲಾರ ಜಿಲ್ಲೆಯ ಇಲಾಖೆ ತಮ್ಮ ಇಲಾಖೆ ಇದೆ, ನಮ್ಮ ಎಲ್ಲ ಶಾಸಕರನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಕಟುಬದ್ಧವಾಗಿ ಇದನ್ನ ಪರಿಗಣಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅರಣ್ಯ ಇಲಾಖೆಯಲ್ಲಿ ಯಾವುದೇ ಅಕ್ರಮಕ್ಕೆ, ಯಾವುದೇ ಅವ್ಯವಹಾರಕ್ಕೆ ಆಸ್ಪದ ಇಲ್ಲ. ಇವತ್ತು ತಾವೇನು ಹೇಳ್ತಾ ಇದ್ದೀರಿ, ಮರ ಬೆಳೆಸಲಿಕ್ಕೆ, ಗಿಡ ಬೆಳೆಸಲಿಕ್ಕೆ, ಪೋಷಣೆ ಮಾಡಲಿಕ್ಕೆ ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ, ದುಡ್ಡು ಎತ್ತಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೆ ನನಗೆ ದೂರು ಬಂದಿಲ್ಲ. ತಾವು ದೂರು ಕೊಟ್ಟರೆ ನಾನು ವಿಶೇಷ ತನಿಖಾ ತಂಡದಿಂದ ತನಿಖೆ ಮಾಡಿಸ್ತೀನಿ. ತನಿಖಾ ವರದಿ ಆಧಾರದ ಮೇಲೆ ತಪ್ಪು ಮಾಡಿದರೆ ಖಂಡಿತವಾಗಿಯೂ ಇವತ್ತು ಅರಣ್ಯ ನಾನು ಅಂಥ ಅಧಿಕಾರಿಗಳ ಮೇಲೆ ಯಾರ್ಯಾರು ಆ ತಪ್ಪಿನಲ್ಲಿ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಅಂಥವ್ರ ಮೇಲೆ ಕ್ರಮ ಜರುಗಿಸ್ತೇನೆ. ಒಂದು ವೇಳೆ ನಿಮಗೆ ಇವತ್ತಲ್ಲಿ ಏನೇ ಒಂದು ಸರ್ಕಾರಿ ಕಾಮಗಾರಿ ಕೆಲಸ ಕಾರ್ಯಗಳು ಮಾಡೋದಿದ್ದರೆ ಇವತ್ತು ತಾವು ಚರ್ಚೆ ಮಾಡಿ ಯಾವುದಾದ್ರೂ ಅರಣ್ಯ ಇಲಾಖೆ ಜಮೀನು ಬೇಕು ಅಂದರೆ ಅದಕ್ಕೆ ಅರಣ್ಯ ತಿರುವಳಿ FC ಅಂತೀವಿ, ಫಾರೆಸ್ಟ್ ಕ್ಲಿಯರೆನ್ಸ್ ತೆಗೆದುಕೊಳ್ಳಬೇಕು. ಅದು ಬರೀ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ನಮಗೆ ಪರಿವೇಶ್ ಪೋರ್ಟಲ್ನಲ್ಲಿ ಹಾಕಿದ ಮೇಲೆ ಪರ್ಯಾಯ ಜಮೀನು ಕೊಟ್ಟು ಕಾಂಪನ್ಸೇಟರಿ ಅಫಾರೆಸ್ಟೇಷನ್ಗೆ ದುಡ್ಡು ಕಟ್ಟಬೇಕಾಗ್ತದೆ. NPUಗೆ ದುಡ್ಡು ಕಟ್ಟಿ ಅಲ್ಲಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪರಿವೇಶ್ ಪೋರ್ಟಲ್ನಿಂದ ಸ್ಟೇಜ್ 1 ಅಪ್ರೂವಲ್ ತೆಗೆದುಕೊಂಡು ಆ ಅರಣ್ಯ ಭೂಮಿಯನ್ನು ನಾವು ಸರ್ಕಾರಿ ಕೆಲಸ ಕಾರ್ಯಗಳಿಗೆ, ಅಭಿವೃದ್ಧಿ ಪರ ಯೋಜನೆಗಳಿಗೆ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ನಾನು ಇವತ್ತು ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ಹೇಳ್ತೀನಿ. ಸ್ಟೇಡಿಯಂ ಏನಿದೆ, ಫ್ಲಡ್ ಲೈಟ್ಸ್ ಡಿಸ್ಟರ್ಬ್ ಮಾಡ್ತದೆ ಅನ್ನುವಂಥದ್ದು ವೈಲ್ಡ್ ಲೈಫ್. ಅಲ್ಲಿ ನಿಮ್ಮಲ್ಲಿ ಬ್ಯಾಟ್ಸ್ ಅಂತಿದೆ, ಆ ಬ್ಯಾಟ್ಸ್ ಅನ್ನುವಂಥ ಒಂದು ಏನು ಇದೆ ಅದಕ್ಕೆ ಡಿಸ್ಟರ್ಬ್ ಮಾಡ್ತದೆ ಅನ್ನುವಂಥದ್ದು ತಜ್ಞರ ಒಂದು ವರದಿ. ಆ ವರದಿ ಆಧಾರದ ಮೇಲೆ ನಮ್ಮವ್ರು NOC ಕೊಟ್ಟಿಲ್ಲ. ಆದರೂ ತಮಗೆ ಕರೆಸ್ತೀನಿ, ಬೇಕಾದ್ರೆ ಒಂದು ಚರ್ಚೆ ಮಾಡೋಣ, ಅದಕ್ಕೆ ಯಾವ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಅಧ್ಯಕ್ಷೆ, ತಾವು ಕೋಲಾರ ಜಿಲ್ಲೆಗೆ ಬಂದು ಎಲ್ಲಾ ಶಾಸಕರನ್ನ ಕರೆದು ಎಲ್ಲಾ ಶಾಸಕರನ್ನ ಕರೆದು 69 ಪರಿವರ್ತನೆ ಮಾಡ್ಬಿಡಿ. ಹೊಸ ಶಾಸಕರನ್ನ ನಾವು ಹೊಸ ಶಾಸಕ ಸ್ವಲ್ಪ ಅವಕಾಶ ಕೊಡ್ರ ನಂಗೆ. ಇಲ್ಲ ಹೇಳ್ತಾ ಇರೋದು ಸರ್, 69 ಪರಿವರ್ತನೆ ಮಾಡೋಣ. ಇಲ್ಲ, ಅವ್ರ ಕೋಲಾರ ಜಿಲ್ಲೆಗೆ ಬಂದು ಎಲ್ಲ ಬಗೆಯಿರ್ತದೆ ಅಣ್ಣ. ಒಂದ್ಸರಿ ನೀವು ಕೋಲಾರ ಜಿಲ್ಲೆಗೆ ಬಂದು ನಮ್ಮನ್ನೆಲ್ಲ ಕರೆದು ಅಧಿಕಾರಿ ಜೊತೆ ಒಂದು ಮೀಟಿಂಗ್ ಮಾಡಿ ಎಲ್ಲ ಸಾಲ ಆಗುತ್ತೆ. ಬೆಂಗಳೂರು ನಮ್ಮ ಕೋಲಾರ ಇದುವರೆಗೂ ಬಂದಿಲ್ಲ, ಕೋಲಾರಕ್ಕೆ ಬರಲಿ ಅಂತ ಕೇಳ್ತೀನಿ. ಅಧ್ಯಕ್ಷ, ಇದರಲ್ಲಿ ಒಂದೇ ಒಂದು ಚಿಕ್ಕ ಒಂದು ವಿಷಯ. KDP ಸಭೆಯಲ್ಲಿ ನಾನೊಂದು ಮಾಹಿತಿ, ಯಾಕಂದ್ರೆ ಫಾರೆಸ್ಟ್ ಜಾಗಗೆ ನಾವ್ಯಾರು ಕೋಲಾರ ಜಿಲ್ಲೆ ಶಾಸಕರು ಯಾರು ವಿರೋಧಿಗಳಲ್ಲ. ಫಾರೆಸ್ಟ್ ಜಾಗವನ್ನು ತಗೊಳ್ಳೋದಕ್ಕೆ ನಮ್ಮ ಸಹಕಾರ ಯಾವತ್ತೂ ಇದ್ದೇ ಇರುತ್ತೆ. ಅಧಿಕಾರಿಗಳು ಬೇಕಾದ್ರೆ ತಾವು ಕೇಳ್ಕೋಬಹುದು. ನಾವು ಮೊನ್ನೆ 6ನೇ ತಾರೀಕು KDP ಮೀಟಿಂಗಲ್ಲಿ ನಡೆದಾಗ ನಾವು DFO ಅವ್ರನ್ನ ಕೇಳ್ತೀವಿ. ಶ್ರೀನಿವಾಸಪುರ ತಾಲೂಕಲ್ಲಿ ಒಬ್ಬರ ಮೇಲೆ ಜಮೀನನ್ನು ಫಾರೆಸ್ಟ್ ಜಾಗ ಅಂತ ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಫಾರೆಸ್ಟ್ ಜಾಗ ಮಾಡ್ಕೊಂಡಿದ್ದಾರೆ. ಅವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಏನು ಹೇಳಿದೆ, ಕೋರ್ಟ್ ಏನು ಹೇಳಿದೆ, ಆರ್ಡರ್ ಕಾಪಿ ನಾವು KDP ಮೀಟಿಂಗಲ್ಲಿ ಇಟ್ಟಿದ್ದೀವಿ. ಅದನ್ನು ಯಥಾಸ್ಥಿತಿ ಬಿಡಬೇಕು, ನೀವು ಯಾವುದೇ ಕಾರಣಕ್ಕೆ ಇದ್ರ ಮುಟ್ಟಬಾರದು ಅಂತ ಹೇಳಿದ್ದಾರೆ. DFO ಅವ್ರನ್ನ ಯಥಾಸ್ಥಿತಿ ಬಿಡಬೇಕಲ್ಲ ಮೇಡಮ್, ಅವ್ರಿಗೆ ಈ ಥರ ಆಗಿದೆಯಲ್ಲ, ಕೋರ್ಟ್ ಆರ್ಡರ್ ಆಗಿದೆ ಅಂತ. ಹೌದು ಸರ್, ಯಥಾಸ್ಥಿತಿ ಇವತ್ತು ನಾವೇ ಪೊಸಿಷನಲ್ಲಿ ಇದ್ದೀವಿ ಅಂತಾರೆ. ಅವ್ರು ಕೋರ್ಟ್ಗೆ ಹೋಗಿದ್ದು ಯಾವಾಗ? ಅವರು ಆಕ್ಯುಪೈ ಮಾಡಕ್ಕೆ ಬಂದಾಗ ಆವತ್ತಿನ ಲೆಕ್ಕದಲ್ಲಿ ಅವ್ರು ಯಥಾಸ್ಥಿತಿ ಅಂತ ಹೇಳ್ತಾರೆ. ಇವತ್ತು ನಾವು ಪೊಸಿಷನ್ ಇದ್ದೀವಿ, ನಂದೇ ಜಾಗ ಅಂತ ಹೇಳ್ತಾರೆ. ನಾವು ಕೋರ್ಟ್ ಆರ್ಡರ್ನ ಉಲ್ಲಂಘನೆ ಮಾಡ್ತೀವಿ, ಇಲ್ಲ ನಾನು ಕೋರ್ಟ್ ಆರ್ಡರ್ನ ಉಲ್ಲಂಘನೆ ಮಾಡೋದಿಲ್ಲ ಅಂತಾರೆ. KDP ಸಭೆಯಲ್ಲಿ ಇದು ತೀರ್ಮಾನ ಆಗಿದೆ. ಮಂತ್ರಿಗಳ ಹತ್ರ ನಾವು ಡೈರೆಕ್ಟಾಗಿ ಕೂತ್ಕೊಂಡಾಗ 2 ಎಕರೆ 3 ಎಕರೆ ಇರುವಂಥವರನ್ನ ನಾವು
ಅವ್ರನ್ನ ಒಕ್ಲೆಬರಿಸಬಾರ್ದು, ಅದನ್ನ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅನ್ನೋದ ತೀರ್ಮಾನ ಮಾಡ್ತೀವಿ, ಅದುವರೆಗೂ ಸುಮ್ಮನೆ ಇರಬೇಕು ಅಂತ ಮಂತ್ರಿಗಳೇ ನಮ್ಗೆ ಕರೆದು ಹೇಳಿದ್ದಾರೆ ಅವ್ರ ಆಫೀಸ್ಗೆ. ನಾವೆಲ್ಲ ಹೋಗಿದ್ವಿ, ನಂಜೇಗೌಡರು, SN ನಾರಾಯಣ ಸ್ವಾಮಿ, ನಾವೆಲ್ಲ ಹೋಗಿ ಕೇಳಿದ್ವಿ, ಮಾತಾಡಿದ್ವಿ. ಅಂದ್ರೆ ಇವತ್ತು ತುಂಬಾ ಮಾಡ್ತಾ ಇದ್ದಾರೆ, ಈ ತರ ತುಂಬಾ ಆಗ್ತಾ ಇದೆ. ಫಾರೆಸ್ಟ್ ಜಾಗವನ್ನಾಗಿ ಮಾಡೋದಕ್ಕೆ ನಮ್ದು ಟೋಟಲ್ ಆಗಿ ಕೋಲಾರ ಜಿಲ್ಲೆಯವರದು ಬೆಂಬಲ ಇದೆ, ನಾವು ಅದಕ್ಕೆ ವಿರೋಧಿಗಳಲ್ಲ. ಆದರೆ ರೈತರನ್ನ ಬೆಳೆಗಳು ಕೋಸು ಹೊಡೆದು ಮಾವಿನ ಮರಗಳು ಹೊಡೆದು ಎಲ್ಲ ಹೊಡೆದು ಅದು ಫಸಲನ್ನು ಕಿತ್ಕೊಳ್ಳೋವರೆಗೂ ಬಿಡಬೇಕಲ್ಲ, ಒಂದು ಅವಕಾಶ ಕೊಡಬೇಕು. 8 ಗಂಟೆನಲ್ಲಿ ಹೋಗಲ್ಲ ಅಂತ ಹೇಳ್ತಾರೆ ಸರ್, ಅವ್ರು ಹೋಗೋದೇ ರಾತ್ರಿ ಸಾಯಂಕಾಲ ಹೊತ್ತಿಲ್ಲ 4 ಗಂಟೆಗೆ ಹೋಗೋದು ಪೊಲೀಸ್ ಅವ್ರನ್ನ ಕರ್ಕೊಂಡು. ಶ್ರೀನಿವಾಸಪುರದಲ್ಲಿ ಒಂದು ಊರಲ್ಲಿ ಹೋಗಿ, ನಮ್ಮ ಕೋಲಾರ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಟ್ಯಾಚ್ ಪಕ್ಕದಲ್ಲಿರುವಂಥ ಊರಲ್ಲಿ ಒಂದು 300 ಜನ ಪೊಲೀಸ್ ಅವರನ್ನ ಇವ್ರು ಫಾರೆಸ್ಟ್ ಗಾರ್ಡ್ಗಳನ್ನ ಕರ್ಕೊಂಡೋಗಿ ಊರಲ್ಲಿರುವಂಥ ಟ್ರ್ಯಾಕ್ಟರ್ಗಳನ್ನೆಲ್ಲ ಸೀಸ್ ಮಾಡ್ತಾರೆ. ಊರಲ್ಲಿರೋ ಟ್ರ್ಯಾಕ್ಟರ್ಗಳನ್ನ ಸೀಸ್ ಮಾಡ್ತಾರೆ. ಫಾರೆಸ್ಟ್ ಜಾಗ ನೀವು ಉತ್ತಾ ಇದ್ದೀರಾ ಅಂತೇಳಿ ಉತ್ತವಾಗಿ ಹಿಡ್ಕೊಂಡು ಸೀಸ್ ಮಾಡಿ ಬೇಡ ಅನ್ನೋದಿಲ್ಲ. ಆದರೆ ಆ ಥರ ಮಾಡಿದ್ರೆ ರೈತರು ಏನಾಗಬೇಕು? ರೈತರಿಗೆ ತೊಂದರೆ ಆಗ್ತದೆ. ದಯವಿಟ್ಟು ನನ್ನ ಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ, ಎಲ್ಲ ಒಂದು ದಿವಸ ಕೋಲಾರ ಜಿಲ್ಲೆಗೆ ಬನ್ನಿ, ಎಲ್ಲರೂ ಕರೆದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ನಾವು ನೀವು ಎಲ್ಲರೂ ಸೇರಿ ಕುತ್ಕೊಂಡು ಮಾತಾಡೋಣ, ಏನಿದೆಯೋ ಅದು ಮಾತಾಡಬೇಕಂತ ಸಾಲ್ವ್ ಮಾಡೋಣ ಅಂತ ನಾನು ಮನವಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕೋಲಾರ ಜಿಲ್ಲೆದು ಸುಮಾರು 150 ಪ್ರಕರಣಗಳು ಹೈಕೋರ್ಟಲ್ಲಿ ಇದೆ, ವ್ಯಾಜ್ಯ ನಡೀತಾ ಇದೆ. ಸುಮಾರು 50 ಪ್ರಕರಣಗಳು OS ನಿಮ್ಮ ಲೋಕಲ್ ಕೋರ್ಟಲ್ಲಿ ನಡೀತಾ ಇದೆ. ಕೋರ್ಟ್ ಆದೇಶ ಪ್ರತಿಯೊಬ್ಬರು ಪಾಲನೆ ಮಾಡಲೇಬೇಕಾಗ್ತದೆ. ನಮ್ಮ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡ್ತೇನೆ, ಕೋರ್ಟ್ ಆದೇಶ ಯಥಾವತ್ತಾಗಿ ಪಾಲನೆ ಮಾಡಲಿಕ್ಕೆ ಹೇಳ್ತೇನೆ. ಜನಪ್ರತಿನಿಧಿಗಳದ್ದು ಏನೊಂದು ಅವರ ಅನಿಸಿಕೆ ಇದೆ, ಅದಕ್ಕಾಗಿ ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳು, ನಾನು ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ಕರೆಸಿ ಕೋಲಾರ ಜಿಲ್ಲೆ ಬಗ್ಗೆ ಉಸ್ತುವಾರಿ ಮಂತ್ರಿಗಳಿಗೂ ಆಹ್ವಾನ ಮಾಡಿ ಒಂದು ಸಭೆಯನ್ನು ಮಾಡಿ ಅವರಲ್ಲಿರುವಂತಹ ಏನೇ ಶಂಕೆಗಳಿದ್ದರೆ ಅದನ್ನು ದೂರ ಮಾಡುವಂತ ಕೆಲಸ ಮಾಡ್ತೇವೆ.